ರಾಜ್ಯದಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ತೆರಿಗೆ ಶಾಕ್ ಕೊಟ್ಟಂಥ ಸರ್ಕಾರ ಸಾಕಷ್ಟು ವಿರೋಧದ ಬಳಿಕ ಒಂದು ಹೆಜ್ಜೆ ಹಿಂದೆ ಸರಿದಿರುವಂಥದ್ದು. ಇದೀಗ ನಿನ್ನೆ CM ಸಿದ್ದರಾಮಯ್ಯ ಅವರು ಸಣ್ಣ ಪುಟ್ಟ ವ್ಯಾಪಾರಸ್ಥರು UPI ಮೂಲಕ ಏನು ಹಣವನ್ನು ಪಡಿತಾ ಇದ್ರು ಅಂಥವರಿಗೆ ಟ್ಯಾಕ್ಸ್ ರಿಲ್ಯಾಕ್ಸೇಷನನ್ನು ನೀಡ್ತಾ ಇದ್ದೀವಿ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ತರಕಾರಿ ವ್ಯಾಪಾರಸ್ಥರಿದ್ದಾರೆ, ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ಮೊದಲು ನೀವು ತರಕಾರಿ ವ್ಯಾಪಾರ ಮಾರಾಟ ಮಾಡಿದಾಗ ದುಡ್ಡು ತೊಗೊಂಡ್ರೆ UPI ಮುಖಾಂತರ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಈಗ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಏನು ಹೇಳ್ತೀರಿ? ಏನು ಕಟ್ಟಲ್ರಿ. ಮೊದಲಾದ್ರೂ ಕಟ್ಟಬೇಕಾಗಿತ್ತು, ಈಗ ಬೇಡ ಅಂತ ಇದ್ದಾರೆ, ಹೇಗೆ ಅನಿಸ್ತಾ ಇದೆ? ನಾವು ಸಣ್ಣ ವ್ಯಾಪಾರದವ್ರು ಏನು ಕಟ್ಬೇಕ್ರಿ? ಇದು ಅದೇ ತರ್ತೀವಿ, 2 ದಿವ್ಸಕ್ಕೊಮ್ಮೆ ತರ್ತಾವ್ರಿ, ಅದೇ ಮಾಲ್ ತರ್ತಾವ್ರಿ ಹೋಗಿ. ಆಯ್ತು ರೀ. ಅಲ್ಲ, ಈಗ ನೀವು ಫೋನ್ಪೇ ಮುಖಾಂತರ ನೀವು ವಹಿವಾಟು ಮಾಡ್ತೀರಿ, ನಿಮ್ಮ ಪರ್ಸ್ನಲ್ ಅಮೌಂಟು ಹಾಕ್ತಾ ಇರ್ತೀರಲ್ಲ, ಅದೆಲ್ಲ ಲೆಕ್ಕ ಹಾಕಿ ಆ ರೀತಿ ಟ್ಯಾಕ್ಸ್ ಕಟ್ಟಬೇಕಂತ ಹೇಳಿದ್ರು ಅವಾಗ. ನಾವು ಬೇರೆ ಕಡೆ ದುಡ್ಡು ಒಯ್ದನು ಅಲ್ಲಿ ನಾವು ಹೊಲ್ದೂ ತಂದು ಅದು ಹಾಕಿದವ್ರಿ ಅದ್ರೊಳಗೆ. ಅಂತ ಹಂಗಂದ್ರೆ ಹೆಂಗೆ ರೀ ಅವರು? ಆಯ್ತು ರೀ, ನಾವು 2 ದಿನಕ್ಕೊಮ್ಮೆ ತರ್ತಾವ್ರಿ, ನಾವು ವ್ಯಾಪಾರಕ್ಕೆ ಉಪಯೋಗಿಸ್ಕೋತಾವ್ರಿ. ಈಗ ಸಾಕಷ್ಟು ಜನ ಫೋನ್ಪೇನೇ ಅಂತ ಹೇಳ್ತಿರ್ತಾರೆ, ಈಗ ಈ ರೀತಿ ಮಾಡಿದಕ್ಕೆ ತೊಂದರೆ ಆಗ್ತಿತ್ತಲ್ವ? ಹ್ಞೂ ರೀ, ತಂದು ತರ್ತಾವ್ರಿ. ಅಲ್ಲಿ ಇದು ನಮ್ಮ ಅಲ್ಲಿ ದುಡ್ಡು ಇಟ್ಕೊಲ್ಲಿ, ನಾವು ಅಲ್ಲಿ ತರ್ತಾವೆ, ಹಂಗೆ ನಮ್ಮ ಉಪಯೋಗಿಸ್ತಾವ್ರಿ. ನಾವು ಇಟ್ಕೊಲ್ಲೇ ರೀ, ಭಾಳ ದುಡ್ಡು ಅದ್ರೊಳಗೆ ಇಡಲ್ಲೇ ರೀ. ನಾವು ಹಿಂಗೆ ತರ್ತಾವ್ರಿ, ಹಂಗೆ ವ್ಯಾಪಾರಕ್ಕೆ ಹಾಕ್ತಾವ್ರಿ, ನಮ್ಮ ಸಂಸಾರಕ್ಕೆ ಹೋಗ್ತಾವ್ರಿ. ಈಗ ಮತ್ತೊಂದು ಕಡೆ ಹೇಳ್ತಾರೆ GST ನೋಂದಣಿ ಮಾಡ್ಕೋಬೇಕು, ನೀವು ನಿಯಮ ಪ್ರಕಾರ ತೆರಿಗೆ ಕಟ್ಟುವಾಗಿದ್ರೆ ಕಟ್ಟಬೇಕು ಅಂತೇಳಿ. ಅಲ್ಲ, ಅದು ಕರೆಕ್ಟ್ ಅದು ನಾವು ನಿಯಮ ಪ್ರಕಾರ ಹಂಗೆ ನಮ್ಮದು 40 ಲಕ್ಷ ಮ್ಯಾಲೆ ಹೋಗ್ತಿತ್ತಂದ್ರೆ GST ಮಾಡ್ಕೋದೇನು ತಪ್ಪಿಲ್ಲ, ನಾವು ಮಾಡ್ಕೊಳೇಬೇಕಾಗ್ತದೆ. ಅದ್ರ ಒಳಗನೆ ಇತ್ತಂತಂದ್ರೆ ನಾವು ಇಲ್ಲ ಸಣ್ಣ ಸಣ್ಣ ವ್ಯಾಪಾರಸ್ಥರು ಬಂದು ಅದನ್ನು ಟ್ಯಾಕ್ಸ್ ಹಾಕ್ತೀನಿ ಮಾಡ್ತೀನಿ ಅಂತಂತಂದ್ರೆ ಭಾಳಷ್ಟು ನಮ್ಗೆ ತೊಂದರೆ ಆಗ್ತದೆ. ಇದನ್ನು ವಾಪಸ್ ತಗೊಂಡು ಭಾಳಷ್ಟು ನಮ್ಗೆ ಸಂತೋಷ ಆಗ್ಯದ. ಅದಕ್ಕೆ ಅವ್ರಿಗೆ ನಾವೆಲ್ಲ ಧನ್ಯವಾದ ಸಲ್ಲಿಸ್ತೀವಿ. ಈಗ ಫೋನ್ಪೇ UPI ಮುಖಾಂತರ ಹಣ ತೊಗೋತೀರಿ ನೀವು? UPI ಮಾತ್ರ ಬಂದು ಮಾಡ್ತಾರೆ. 1 ಲೀಟ್ರ್ ಹಾಲು ತೊಗೋತಾರೆ, 52 ರೂಪಾಯಿ ಮಾಡ್ತಾರೆ, 26 ರೂಪಾಯಿ ಮಾಡ್ತಾರೆ, 13 ರೂಪಾಯಿ ಮಾಡ್ತಾರೆ. ಹೀಗೆಲ್ಲ ಸಣ್ಣ ಒಂದು 1000 1200 ರೂಪಾಯಿ ಹಿಂಗೆ ಆಗ್ತಿರ್ತದೆ ನಮಗೆ. ಈಗ ಅದನ್ನೇ ಟರ್ಮ್ ಲೆಕ್ಕ ತೊಗೊಂಡು ನೀವು ಟ್ಯಾಕ್ಸ್ ಹಾಕ್ತೀನಿ ಮಾಡ್ತೀನಿ ಅಂದ್ರೆ ಭಾಳಷ್ಟು ತೊಂದರೆ ಆಗ್ತದೆ ನಮಗೆ. ಅದು ಲೆಕ್ಕನೂ ಇಡ್ಲಿಕ್ಕೂ ಆಗಂಗಿಲ್ಲ. ಸಣ್ಣ ಒಂದು ಪ್ಯಾಕೆಟ್ ಹಾಲಿನ ನಾವು ಎಲ್ಲಿ ಅದು ಹಾಲಿಗೆ ಮೊಸರಿಗಂತೂ ಟ್ಯಾಕ್ಸ್ ಇಲ್ಲ, ಮೊಸರಿಗೆ ಇರ್ತದೆ, ಆ ಹಾಲಿಗೇನು ಟ್ಯಾಕ್ಸ್ ಇರೋಂಗಿರಲ್ಲ. ಅದು ಸಣ್ಣ ನಾವು ನಮ್ಮ ಟರ್ಮರ್ ಎಲ್ಲ ಅಂದಮೇಲೆ ನೀವು ಟ್ಯಾಕ್ಸ್ ಕೊಡು ಲೆಕ್ಕ ಅಂದ್ರೆ ಎಲ್ಲಿ ಇಡ್ಲಿಕ್ಕೆ ಆಗ್ತದೆ ನಮಗೆ, ಆಗಂಗಿಲ್ಲ. ಅದನ್ನು ಇದು ಏನು ವಾಪಸ್ ತಗೊಂಡಿದ್ದು CM ಸಾಹೇಬ್ರು ಒಂದು ಒಳ್ಳೆಯ ಕೆಲಸ ಮಾಡಿದಾರೆ ಅಂತ ನನಗೆ ಭಾಳ ಸಂತೋಷ ಆಗ್ಯದ. ದಯವಿಟ್ಟು ಅವರಿಗೆಲ್ಲ ಇದು ಸಲ್ಲಿಸ್ತೀನಿ. ಇದಿಷ್ಟು ಇಲ್ಲಿನ ವ್ಯಾಪಾರಸ್ಥರು ಹೇಳ್ತಾ ಇರುವಂಥದ್ದು. ಸಾಕಷ್ಟು ವ್ಯಾಪಾರ ವಹಿವಾಟು ಇದ್ದಂಥವರಿಗೆ ತೆರಿಗೆ ವಿಧಿಸಲಿ, ಆದರೆ ನಮ್ಮ ವ್ಯಾಪಾರ ವಹಿವಾಟು ಕಡಿಮೆ ಇರುತ್ತೆ, ಅದರಲ್ಲೂ ಕೂಡ ಕೆಲವೊಂದಷ್ಟು ಪರ್ಸ್ನಲ್ ಹಣವೂ ಇರುತ್ತೆ, ಅದೆಲ್ಲವೂ ಕೂಡ ಕೌಂಟ್ ಮಾಡಿ ತೆರಿಗೆ ವಿಧಿಸೋದು ಸರಿಯಲ್ಲ. ಸದ್ಯ ತೆರಿಗೆ ವಿನಾಯಿತಿ ನೀಡಿರುವಂಥದ್ದು ಸ್ವಾಗತಾರ್ಹ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ರಾಜ್ಯದಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ತೆರಿಗೆ ಶಾಕ್ ಕೊಟ್ಟಂಥ ಸರ್ಕಾರ ಸಾಕಷ್ಟು ವಿರೋಧದ ಬಳಿಕ ಒಂದು ಹೆಜ್ಜೆ ಹಿಂದೆ ಸರಿದಿರುವಂಥದ್ದು. ಇದೀಗ ನಿನ್ನೆ CM ಸಿದ್ದರಾಮಯ್ಯ ಅವರು ಸಣ್ಣ ಪುಟ್ಟ ವ್ಯಾಪಾರಸ್ಥರು UPI ಮೂಲಕ ಏನು ಹಣವನ್ನು ಪಡಿತಾ ಇದ್ರು ಅಂಥವರಿಗೆ ಟ್ಯಾಕ್ಸ್ ರಿಲ್ಯಾಕ್ಸೇಷನನ್ನು ನೀಡ್ತಾ ಇದ್ದೀವಿ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ತರಕಾರಿ ವ್ಯಾಪಾರಸ್ಥರಿದ್ದಾರೆ, ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ಮೊದಲು ನೀವು ತರಕಾರಿ ವ್ಯಾಪಾರ ಮಾರಾಟ ಮಾಡಿದಾಗ ದುಡ್ಡು ತೊಗೊಂಡ್ರೆ UPI ಮುಖಾಂತರ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಈಗ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಏನು ಹೇಳ್ತೀರಿ? ಏನು ಕಟ್ಟಲ್ರಿ. ಮೊದಲಾದ್ರೂ ಕಟ್ಟಬೇಕಾಗಿತ್ತು, ಈಗ ಬೇಡ ಅಂತ ಇದ್ದಾರೆ, ಹೇಗೆ ಅನಿಸ್ತಾ ಇದೆ? ನಾವು ಸಣ್ಣ ವ್ಯಾಪಾರದವ್ರು ಏನು ಕಟ್ಬೇಕ್ರಿ? ಇದು ಅದೇ ತರ್ತೀವಿ, 2 ದಿವ್ಸಕ್ಕೊಮ್ಮೆ ತರ್ತಾವ್ರಿ, ಅದೇ ಮಾಲ್ ತರ್ತಾವ್ರಿ ಹೋಗಿ. ಆಯ್ತು ರೀ. ಅಲ್ಲ, ಈಗ ನೀವು ಫೋನ್ಪೇ ಮುಖಾಂತರ ನೀವು ವಹಿವಾಟು ಮಾಡ್ತೀರಿ, ನಿಮ್ಮ ಪರ್ಸ್ನಲ್ ಅಮೌಂಟು ಹಾಕ್ತಾ ಇರ್ತೀರಲ್ಲ, ಅದೆಲ್ಲ ಲೆಕ್ಕ ಹಾಕಿ ಆ ರೀತಿ ಟ್ಯಾಕ್ಸ್ ಕಟ್ಟಬೇಕಂತ ಹೇಳಿದ್ರು ಅವಾಗ. ನಾವು ಬೇರೆ ಕಡೆ ದುಡ್ಡು ಒಯ್ದನು ಅಲ್ಲಿ ನಾವು ಹೊಲ್ದೂ ತಂದು ಅದು ಹಾಕಿದವ್ರಿ ಅದ್ರೊಳಗೆ. ಅಂತ ಹಂಗಂದ್ರೆ ಹೆಂಗೆ ರೀ ಅವರು? ಆಯ್ತು ರೀ, ನಾವು 2 ದಿನಕ್ಕೊಮ್ಮೆ ತರ್ತಾವ್ರಿ, ನಾವು ವ್ಯಾಪಾರಕ್ಕೆ ಉಪಯೋಗಿಸ್ಕೋತಾವ್ರಿ. ಈಗ ಸಾಕಷ್ಟು ಜನ ಫೋನ್ಪೇನೇ ಅಂತ ಹೇಳ್ತಿರ್ತಾರೆ, ಈಗ ಈ ರೀತಿ ಮಾಡಿದಕ್ಕೆ ತೊಂದರೆ ಆಗ್ತಿತ್ತಲ್ವ? ಹ್ಞೂ ರೀ, ತಂದು ತರ್ತಾವ್ರಿ. ಅಲ್ಲಿ ಇದು ನಮ್ಮ ಅಲ್ಲಿ ದುಡ್ಡು ಇಟ್ಕೊಲ್ಲಿ, ನಾವು ಅಲ್ಲಿ ತರ್ತಾವೆ, ಹಂಗೆ ನಮ್ಮ ಉಪಯೋಗಿಸ್ತಾವ್ರಿ. ನಾವು ಇಟ್ಕೊಲ್ಲೇ ರೀ, ಭಾಳ ದುಡ್ಡು ಅದ್ರೊಳಗೆ ಇಡಲ್ಲೇ ರೀ. ನಾವು ಹಿಂಗೆ ತರ್ತಾವ್ರಿ, ಹಂಗೆ ವ್ಯಾಪಾರಕ್ಕೆ ಹಾಕ್ತಾವ್ರಿ, ನಮ್ಮ ಸಂಸಾರಕ್ಕೆ ಹೋಗ್ತಾವ್ರಿ. ಈಗ ಮತ್ತೊಂದು ಕಡೆ ಹೇಳ್ತಾರೆ GST ನೋಂದಣಿ ಮಾಡ್ಕೋಬೇಕು, ನೀವು ನಿಯಮ ಪ್ರಕಾರ ತೆರಿಗೆ ಕಟ್ಟುವಾಗಿದ್ರೆ ಕಟ್ಟಬೇಕು ಅಂತೇಳಿ. ಅಲ್ಲ, ಅದು ಕರೆಕ್ಟ್ ಅದು ನಾವು ನಿಯಮ ಪ್ರಕಾರ ಹಂಗೆ ನಮ್ಮದು 40 ಲಕ್ಷ ಮ್ಯಾಲೆ ಹೋಗ್ತಿತ್ತಂದ್ರೆ GST ಮಾಡ್ಕೋದೇನು ತಪ್ಪಿಲ್ಲ, ನಾವು ಮಾಡ್ಕೊಳೇಬೇಕಾಗ್ತದೆ. ಅದ್ರ ಒಳಗನೆ ಇತ್ತಂತಂದ್ರೆ ನಾವು ಇಲ್ಲ ಸಣ್ಣ ವ್ಯಾಪಾರಸ್ಥರು ಬಂದು ಅದನ್ನು ಟ್ಯಾಕ್ಸ್ ಹಾಕ್ತೀನಿ ಮಾಡ್ತೀನಿ ಅಂತಂತಂದ್ರೆ ಭಾಳಷ್ಟು ನಮ್ಗೆ ತೊಂದರೆ ಆಗ್ತದೆ. ಇದನ್ನು ವಾಪಸ್ ತಗೊಂಡು ಭಾಳಷ್ಟು ನಮ್ಗೆ ಸಂತೋಷ ಆಗ್ಯದ. ಅದಕ್ಕೆ ಅವರಿಗೆ ನಾವೆಲ್ಲ ಧನ್ಯವಾದ ಸಲ್ಲಿಸ್ತೀವಿ. ಈಗ ಫೋನ್ಪೇ UPI ಮುಖಾಂತರ ಹಣ ತೊಗೋತೀರಿ ನೀವು? UPI ಮಾತ್ರ ಬಂದು ಮಾಡ್ತಾರೆ. 1 ಲೀಟ್ರ್ ಹಾಲು ತೊಗೋತಾರೆ,
52 ರೂಪಾಯಿ ಮಾಡ್ತಾರೆ, 26 ರೂಪಾಯಿ ಮಾಡ್ತಾರೆ, 13 ರೂಪಾಯಿ ಮಾಡ್ತಾರೆ. ಹೀಗೆಲ್ಲ ಸಣ್ಣ 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 ಒಂದು 1000 1200 ರೂಪಾಯಿ ಹಿಂಗೆ ಆಗ್ತಿರ್ತದೆ ನಮಗೆ. ಈಗ ಅದನ್ನೇ ಟರ್ಮ್ ಲೆಕ್ಕ ತೊಗೊಂಡು ನೀವು ಟ್ಯಾಕ್ಸ್ ಹಾಕ್ತೀನಿ ಮಾಡ್ತೀನಿ ಅಂದ್ರೆ ಭಾಳಷ್ಟು ತೊಂದರೆ ಆಗ್ತದೆ ನಮಗೆ. ಅದು ಲೆಕ್ಕನೂ ಇಡ್ಲಿಕ್ಕೂ ಆಗಂಗಿಲ್ಲ. ಸಣ್ಣ ಸಣ್ಣ ಒಂದು ಪ್ಯಾಕೆಟ್ ಹಾಲಿನ ನಾವು ಎಲ್ಲಿ ಅದು ಹಾಲಿಗೆ ಮೊಸರಿಗಂತೂ ಟ್ಯಾಕ್ಸ್ ಇಲ್ಲ, ಮೊಸರಿಗೆ ಇರ್ತದೆ, ಆ ಹಾಲಿಗೇನು ಟ್ಯಾಕ್ಸ್ ಇರೋಂಗಿರಲ್ಲ. ಅದು ಸಣ್ಣ ಸಣ್ಣ ನಾವು ನಮ್ಮ ಟರ್ಮರ್ ಎಲ್ಲ ಅಂದಮೇಲೆ ನೀವು ಟ್ಯಾಕ್ಸ್ ಕೊಡು ಲೆಕ್ಕ ಅಂದ್ರೆ ಎಲ್ಲಿ ಇಡ್ಲಿಕ್ಕೆ ಆಗ್ತದೆ ನಮಗೆ, ಆಗಂಗಿಲ್ಲ. ಅದನ್ನು ಇದನ್ನಂತೂ ಇದು ಏನು ವಾಪಸ್ ತಗೊಂಡಿದ್ದು ಸೇಮ್ ಸಾಹೇಬ್ರು ಒಂದು ಒಳ್ಳೆಯ ಕೆಲಸ ಮಾಡಿದಾರೆ ಅಂತ ನನಗೆ ಭಾಳ ಸಂತೋಷ ಆಗ್ಯದ. ದಯವಿಟ್ಟು ಅವರಿಗೆಲ್ಲ ಇದು ಸಲ್ಲಿಸ್ತೀನಿ. ಇದಿಷ್ಟು ಇಲ್ಲಿನ ವ್ಯಾಪಾರಸ್ಥರು ಹೇಳ್ತಾ ಇರುವಂಥದ್ದು. ಸಾಕಷ್ಟು ವ್ಯಾಪಾರ ವಹಿವಾಟು ಇದ್ದಂಥವರಿಗೆ ತೆರಿಗೆ ವಿಧಿಸಲಿ, ಆದರೆ ನಮ್ಮ ವ್ಯಾಪಾರ ವಹಿವಾಟು ಕಡಿಮೆ ಇರುತ್ತೆ, ಅದರಲ್ಲೂ ಕೂಡ ಕೆಲವೊಂದಷ್ಟು ಪರ್ಸ್ನಲ್ ಹಣವೂ ಇರುತ್ತೆ, ಅದೆಲ್ಲವೂ ಕೂಡ ಕೌಂಟ್ ಮಾಡಿ ತೆರಿಗೆ ವಿಧಿಸೋದು ಸರಿಯಲ್ಲ. ಸದ್ಯ ತೆರಿಗೆ ವಿನಾಯಿತಿ ನೀಡಿರುವಂಥದ್ದು ಸ್ವಾಗತಾರ್ಹ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ರಾಜ್ಯದಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ತೆರಿಗೆ ಶಾಕ್ ಕೊಟ್ಟಂಥ ಸರ್ಕಾರ ಸಾಕಷ್ಟು ವಿರೋಧದ ಬಳಿಕ ಒಂದು ಹೆಜ್ಜೆ ಹಿಂದೆ ಸರಿದಿರುವಂಥದ್ದು. ಇದೀಗ ನಿನ್ನೆ CM ಸಿದ್ದರಾಮಯ್ಯ ಅವರು ಸಣ್ಣ ಪುಟ್ಟ ವ್ಯಾಪಾರಸ್ಥರು UPI ಮೂಲಕ ಏನು ಹಣವನ್ನು ಪಡಿತಾ ಇದ್ರು ಅಂಥವರಿಗೆ ಟ್ಯಾಕ್ಸ್ ರಿಲ್ಯಾಕ್ಸೇಷನನ್ನು ನೀಡ್ತಾ ಇದ್ದೀವಿ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ತರಕಾರಿ ವ್ಯಾಪಾರಸ್ಥರಿದ್ದಾರೆ, ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ಮೊದಲು ನೀವು ತರಕಾರಿ ವ್ಯಾಪಾರ ಮಾರಾಟ ಮಾಡಿದಾಗ ದುಡ್ಡು ತೊಗೊಂಡ್ರೆ UPI ಮುಖಾಂತರ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಈಗ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಏನು ಹೇಳ್ತೀರಿ? ಏನು ಕಟ್ಟಲ್ರಿ. ಮೊದಲಾದ್ರೂ ಕಟ್ಟಬೇಕಾಗಿತ್ತು, ಈಗ ಬೇಡ ಅಂತ ಇದ್ದಾರೆ, ಹೇಗೆ ಅನಿಸ್ತಾ ಇದೆ? ನಾವು ಸಣ್ಣ ವ್ಯಾಪಾರದವ್ರು ಏನು ಕಟ್ಬೇಕ್ರಿ? ಇದು ಅದೇ ತರ್ತೀವಿ, 2 ದಿವ್ಸಕ್ಕೊಮ್ಮೆ ತರ್ತಾವ್ರಿ, ಅದೇ ಮಾಲ್ ತರ್ತಾವ್ರಿ ಹೋಗಿ. ಆಯ್ತು ರೀ. ಅಲ್ಲ, ಈಗ ನೀವು ಫೋನ್ಪೇ ಮುಖಾಂತರ ನೀವು ವಹಿವಾಟು ಮಾಡ್ತೀರಿ, ನಿಮ್ಮ ಪರ್ಸ್ನಲ್ ಅಮೌಂಟು ಹಾಕ್ತಾ ಇರ್ತೀರಲ್ಲ, ಅದೆಲ್ಲ ಲೆಕ್ಕ ಹಾಕಿ ಆ ರೀತಿ ಟ್ಯಾಕ್ಸ್ ಕಟ್ಟಬೇಕಂತ ಹೇಳಿದ್ರು ಅವಾಗ. ನಾವು ಬೇರೆ ಕಡೆ ದುಡ್ಡು ಒಯ್ದನು ಅಲ್ಲಿ ನಾವು ಹೊಲ್ದೂ ತಂದು ಅದು ಹಾಕಿದವ್ರಿ ಅದ್ರೊಳಗೆ. ಅಂತ ಹಂಗಂದ್ರೆ ಹೆಂಗೆ ರೀ ಅವರು? ಆಯ್ತು ರೀ, ನಾವು 2 ದಿನಕ್ಕೊಮ್ಮೆ ತರ್ತಾವ್ರಿ, ನಾವು ವ್ಯಾಪಾರಕ್ಕೆ ಉಪಯೋಗಿಸ್ಕೋತಾವ್ರಿ. ಈಗ ಸಾಕಷ್ಟು ಜನ ಫೋನ್ಪೇನೇ ಅಂತ ಹೇಳ್ತಿರ್ತಾರೆ, ಈಗ ಈ ರೀತಿ ಮಾಡಿದಕ್ಕೆ ತೊಂದರೆ ಆಗ್ತಿತ್ತಲ್ವಾ? ಹ್ಞೂ ರೀ, ತಂದು ತರ್ತಾವ್ರಿ. ಅಲ್ಲಿ ಇದು ನಮ್ಮ ಅಲ್ಲಿ ದುಡ್ಡು ಇಟ್ಕೊಲ್ಲಿ, ನಾವು ಅಲ್ಲಿ ತರ್ತಾವೆ ಹಂಗೆ ನಮ್ಮ ಉಪಯೋಗಿಸ್ತಾವ್ರಿ. ನಾವು ಇಟ್ಕೊಲ್ಲೇ ರೀ, ಭಾಳ ದುಡ್ಡು ಅದ್ರೊಳಗೆ ಇಡಲ್ಲೇ ರೀ. ನಾವು ಹಿಂಗೆ ತರ್ತಾವ್ರಿ, ಹಂಗೆ ವ್ಯಾಪಾರಕ್ಕೆ ಹಾಕ್ತಾವ್ರಿ, ನಮ್ಮ ಸಂಸಾರಕ್ಕೆ ಹೋಗ್ತಾವ್ರಿ. ಈಗ ಮತ್ತೊಂದು ಕಡೆ ಹೇಳ್ತಾರೆ GST ನೋಂದಣಿ ಮಾಡ್ಕೋಬೇಕು, ನೀವು ನಿಯಮ ಪ್ರಕಾರ ತೆರಿಗೆ ಕಟ್ಟುವಾಗಿದ್ರೆ ಕಟ್ಟಬೇಕು ಅಂತೇಳಿ. ಅಲ್ಲ, ಅದು ಕರೆಕ್ಟ್ ಅದ. ಅದು ನಾವು ನಿಯಮ ಪ್ರಕಾರ ಹಂಗೆ ನಮ್ಮದು 40 ಲಕ್ಷ ಮ್ಯಾಲೆ ಹೋಗ್ತಿತ್ತಂದ್ರೆ GST ಮಾಡ್ಕೋದೇನು ತಪ್ಪಿಲ್ಲ, ನಾವು ಮಾಡ್ಕೊಳೇಬೇಕಾಗ್ತದೆ. ಅದ್ರ ಒಳಗೇ ಇತ್ತಂತಂದ್ರೆ ನಾವು ಇಲ್ಲ ಸಣ್ಣ ಸಣ್ಣ ವ್ಯಾಪಾರಸ್ಥರು ಬಂದು ಅದನ್ನು ಟ್ಯಾಕ್ಸ್ ಹಾಕ್ತೀನಿ ಮಾಡ್ತೀನಿ ಅಂತಂತಂದ್ರೆ ಭಾಳಷ್ಟು ನಮ್ಗೆ ತೊಂದರೆ ಆಗ್ತದೆ. ಇದನ್ನು ವಾಪಸ್ ತಗೊಂಡು ಭಾಳಷ್ಟು ನಮ್ಗೆ ಸಂತೋಷ ಆಗ್ಯದ. ಅದಕ್ಕೆ ಅವ್ರಿಗೆ ನಾವೆಲ್ಲ ಧನ್ಯವಾದ ಸಲ್ಲಿಸ್ತೀವಿ. ಈಗ ಫೋನ್ಪೇ UPI ಮುಖಾಂತರ ಹಣ ತೊಗೋತೀರಿ ನೀವು? UPI ಮಾತ್ರ ಬಂದು ಮಾಡ್ತಾರೆ. 1 ಲೀಟ್ರ್ ಹಾಲು ತೊಗೋತಾರೆ, 52 ರೂಪಾಯಿ ಮಾಡ್ತಾರೆ, 26 ರೂಪಾಯಿ ಮಾಡ್ತಾರೆ, 13 ರೂಪಾಯಿ ಮಾಡ್ತಾರೆ. ಹೀಗೆಲ್ಲ ಸಣ್ಣ 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 ಒಂದು 1000 1200 ರೂಪಾಯಿ ಹಿಂಗೆ ಆಗ್ತಿರ್ತದೆ ನಮಗೆ. ಈಗ ಅದನ್ನೇ ಟರ್ಮ್ ಲೆಕ್ಕ ತೊಗೊಂಡು ನೀವು ಟ್ಯಾಕ್ಸ್ ಹಾಕ್ತೀನಿ ಮಾಡ್ತೀನಿ ಅಂದ್ರೆ ಭಾಳಷ್ಟು ತೊಂದರೆ ಆಗ್ತದೆ ನಮಗೆ. ಅದು ಲೆಕ್ಕನೂ ಇಡ್ಲಿಕ್ಕೂ ಆಗಂಗಿಲ್ಲ. ಸಣ್ಣ ಸಣ್ಣ ಒಂದು ಪ್ಯಾಕೆಟ್ ಹಾಲಿನ ನಾವು ಎಲ್ಲಿ ಅದು ಹಾಲಿಗೆ ಮೊಸರಿಗಂತೂ ಟ್ಯಾಕ್ಸ್ ಇಲ್ಲ, ಮೊಸರಿಗೆ ಇರ್ತದೆ, ಆ ಹಾಲಿಗೇನು ಟ್ಯಾಕ್ಸ್ ಇರೋಂಗಿರಲ್ಲ. ಅದು ಸಣ್ಣ ಸಣ್ಣ ನಾವು ನಮ್ಮ ಟರ್ಮರ್ ಎಲ್ಲ ಅಂದಮೇಲೆ ನೀವು ಟ್ಯಾಕ್ಸ್ ಕೊಡು ಲೆಕ್ಕ ಅಂದ್ರೆ ಎಲ್ಲಿ ಇಡ್ಲಿಕ್ಕೆ ಆಗ್ತದೆ ನಮಗೆ, ಆಗಂಗಿಲ್ಲ. ಅದನ್ನು ಇದನ್ನಂತೂ ಇದು ಏನು ವಾಪಸ್ ತಗೊಂಡಿದ್ದು ಸೇಮ್ ಸಾಹೇಬ್ರು ಒಂದು ಒಳ್ಳೆಯ ಕೆಲಸ ಮಾಡಿದಾರೆ ಅಂತ ನನಗೆ ಭಾಳ ಸಂತೋಷ ಆಗ್ಯದ. ದಯವಿಟ್ಟು ಅವರಿಗೆಲ್ಲ ಇದು ಸಲ್ಲಿಸ್ತೀನಿ. ಇದಿಷ್ಟು ಇಲ್ಲಿನ ವ್ಯಾಪಾರಸ್ಥರು ಹೇಳ್ತಾ ಇರುವಂಥದ್ದು. ಸಾಕಷ್ಟು ವ್ಯಾಪಾರ ವಹಿವಾಟು ಇದ್ದಂಥವರಿಗೆ ತೆರಿಗೆ ವಿಧಿಸಲಿ, ಆದರೆ ನಮ್ಮ ವ್ಯಾಪಾರ ವಹಿವಾಟು ಕಡಿಮೆ ಇರುತ್ತೆ, ಅದರಲ್ಲೂ ಕೂಡ ಕೆಲವೊಂದಷ್ಟು ಪರ್ಸ್ನಲ್ ಹಣವೂ ಇರುತ್ತೆ, ಅದೆಲ್ಲವೂ ಕೂಡ ಕೌಂಟ್ ಮಾಡಿ ತೆರಿಗೆ ವಿಧಿಸೋದು ಸರಿಯಲ್ಲ. ಸದ್ಯ ತೆರಿಗೆ ವಿನಾಯಿತಿ ನೀಡಿರುವಂಥದ್ದು ಸ್ವಾಗತಾರ್ಹ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ರಾಜ್ಯದಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ತೆರಿಗೆ ಶಾಕ್ ಕೊಟ್ಟಂಥ ಸರ್ಕಾರ ಸಾಕಷ್ಟು ವಿರೋಧದ ಬಳಿಕ ಒಂದು ಹೆಜ್ಜೆ ಹಿಂದೆ ಸರಿದಿರುವಂಥದ್ದು. ಇದೀಗ ನಿನ್ನೆ CM ಸಿದ್ದರಾಮಯ್ಯ ಅವರು ಸಣ್ಣ ಪುಟ್ಟ ವ್ಯಾಪಾರಸ್ಥರು UPI ಮೂಲಕ ಏನು ಹಣವನ್ನು ಪಡಿತಾ ಇದ್ರು ಅಂಥವರಿಗೆ ಟ್ಯಾಕ್ಸ್ ರಿಲ್ಯಾಕ್ಸೇಷನನ್ನು ನೀಡ್ತಾ ಇದ್ದೀವಿ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ತರಕಾರಿ ವ್ಯಾಪಾರಸ್ಥರಿದ್ದಾರೆ, ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ಮೊದಲು ನೀವು ತರಕಾರಿ ವ್ಯಾಪಾರ ಮಾರಾಟ ಮಾಡಿದಾಗ ದುಡ್ಡು ತೊಗೊಂಡ್ರೆ UPI ಮುಖಾಂತರ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಈಗ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಏನು ಹೇಳ್ತೀರಿ? ಏನು ಕಟ್ಟಲ್ರಿ. ಮೊದಲಾದ್ರೂ ಕಟ್ಟಬೇಕಾಗಿತ್ತು, ಈಗ ಬೇಡ ಅಂತ ಇದ್ದಾರೆ, ಹೇಗೆ ಅನಿಸ್ತಾ ಇದೆ? ನಾವು ಸಣ್ಣ ವ್ಯಾಪಾರದವ್ರು ಏನು ಕಟ್ಬೇಕ್ರಿ? ಇದು ಅದೇ ತರ್ತೀವಿ, 2 ದಿವ್ಸಕ್ಕೊಮ್ಮೆ ತರ್ತಾವ್ರಿ, ಅದೇ ಮಾಲ್ ತರ್ತಾವ್ರಿ ಹೋಗಿ. ಆಯ್ತು ರೀ. ಅಲ್ಲ, ಈಗ ನೀವು ಫೋನ್ಪೇ ಮುಖಾಂತರ ನೀವು ವಹಿವಾಟು ಮಾಡ್ತೀರಿ, ನಿಮ್ಮ ಪರ್ಸ್ನಲ್ ಅಮೌಂಟು ಹಾಕ್ತಾ ಇರ್ತೀರಲ್ಲ, ಅದೆಲ್ಲ ಲೆಕ್ಕ ಹಾಕಿ ಆ ರೀತಿ ಟ್ಯಾಕ್ಸ್ ಕಟ್ಟಬೇಕಂತ ಹೇಳಿದ್ರು ಅವಾಗ. ನಾವು ಬೇರೆ ಕಡೆ ದುಡ್ಡು ಒಯ್ದನು ಅಲ್ಲಿ ನಾವು ಹೊಲ್ದೂ ತಂದು ಅದು ಹಾಕಿದವ್ರಿ ಅದ್ರೊಳಗೆ. ಅಂತ ಹಂಗಂದ್ರೆ ಹೆಂಗೆ ರೀ ಅವರು? ಆಯ್ತು ರೀ, ನಾವು 2 ದಿನಕ್ಕೊಮ್ಮೆ ತರ್ತಾವ್ರಿ, ನಾವು ವ್ಯಾಪಾರಕ್ಕೆ ಉಪಯೋಗಿಸ್ಕೋತಾವ್ರಿ.
ಈಗ ಸಾಕಷ್ಟು ಜನ ಫೋನ್ಪೇನೇ ಅಂತ ಹೇಳ್ತಿರ್ತಾರೆ. ಈಗ ಈ ರೀತಿ ಮಾಡಿದ್ದಕ್ಕೆ ತೊಂದರೆ ಆಗ್ತಿತ್ತಲ್ವಾ? ಹ್ಞೂ ರೀ ತಂದು ತರ್ತವ್ರಿ ಅಲ್ಲಿ ಇದು ನಮ್ಮ ಅಲ್ಲಿ ದುಡ್ಡು ಇಟ್ಕೊಲ್ಲಿ ನಾವು ಅಲ್ಲಿ ತರ್ತೇವೆ ಹಂಗೆ ನಮ್ಮ ಉಪಯೋಗಿಸ್ತೇವ್ರಿ ನಾವು ಇಟ್ಕೊಲ್ಲೇ ರೀ ಭಾಳ ದುಡ್ಡು ಅದ್ರ ಒಳಗೆ ಇಡಲ್ಲೇ ರೀ ನಾವು ಹಿಂಗೆ ತರ್ತವ್ರಿ ಹಂಗೆ ವ್ಯಾಪಾರಕ್ಕೆ ಹಾಕ್ತಾವ್ರಿ ನಮ್ಮ ಸಂಸಾರಕ್ಕೆ ಹೋಗ್ತಾವ್ರಿ. ಈಗ ಮತ್ತೊಂದು ಕಡೆ ಹೇಳ್ತಾರೆ GST ನೋಂದಣಿ ಮಾಡ್ಕೋಬೇಕು, ನೀವು ನಿಯಮ ಪ್ರಕಾರ ತೆರಿಗೆ ಕಟ್ಟುವಾಗಿದ್ರೆ ಕಟ್ಟಬೇಕು ಅಂತೇಳಿ. ಅಲ್ಲ ಅದು ಕರೆಕ್ಟ್ ಅದ. ಅದು ನಾವು ನಿಯಮ ಪ್ರಕಾರ ಹಂಗೆ ನಮ್ಮದು 40 ಲಕ್ಷ ಮ್ಯಾಲೆ ಹೋಗ್ತಿತ್ತು ಅಂದ್ರೆ GST ಮಾಡ್ಕೋದೇನು ತಪ್ಪಿಲ್ಲ, ನಾವು ಮಾಡ್ಕೊಳಬೇಕಾಗ್ತದೆ. ಆದ್ರೂ ಒಳಗನೆ ಇತ್ತಂತಂದ್ರೆ ನಾವು ಇಲ್ಲ ಸಣ್ಣ ಸಣ್ಣ ವ್ಯಾಪಾರಸ್ಥರು ಬಂದು ಅದನ್ನು ಟ್ಯಾಕ್ಸ್ ಹಾಕ್ತೀನಿ ಮಾಡ್ತೀನಿ ಅಂತಂತಂದ್ರೆ ಭಾಳಷ್ಟು ನಮ್ಗೆ ತೊಂದರೆ ಆಗ್ತದೆ. ಇದನ್ನು ವಾಪಸ್ ತಗೊಂಡು ಭಾಳಷ್ಟು ನಮ್ಗೆ ಸಂತೋಷ ಆಗ್ಯದ. ಅದಕ್ಕೆ ಅವ್ರಿಗೆ ನಾವು ಎಲ್ಲ ಧನ್ಯವಾದ ಸಲ್ಲಿಸ್ತೀವಿ. ಈಗ ಫೋನ್ಪೇ UPI ಮುಖಾಂತರ ಹಣ ತೋತೀರಿ ನೀವು? ಯು ಪಿ ಐ ಮಾತ್ರ ಬಂದು ಮಾಡ್ತಾರೆ. 1 ಲೀಟ್ರ್ ಹಾಲು ತೊಗೋತಾರೆ, 52 ರೂಪಾಯಿ ಮಾಡ್ತಾರೆ, 26 ರೂಪಾಯಿ ಮಾಡ್ತಾರೆ, 13 ರೂಪಾಯಿ ಮಾಡ್ತಾರೆ. ಹೀಗೆಲ್ಲ ಸಣ್ಣ 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 ಒಂದು 1000 1200 ರೂಪಾಯಿ ಹಿಂಗೆ ಆಗ್ತಿರ್ತದೆ ನಮಗೆ. ಈಗ ಅದನ್ನೇ ಟರ್ಮ್ ಲೆಕ್ಕ ತೊಗೊಂಡು ನೀವು ಟ್ಯಾಕ್ಸ್ ಹಾಕ್ತೀನಿ ಮಾಡ್ತೀನಿ ಅಂದ್ರೆ ಭಾಳಷ್ಟು ತೊಂದರೆ ಆಗ್ತದೆ ನಮಗೆ. ಅದು ಲೆಕ್ಕನೂ ಇಡ್ಲಿಕ್ಕೂ ಆಗಂಗಿಲ್ಲ. ಸಣ್ಣ ಸಣ್ಣ ಒಂದು ಪ್ಯಾಕೆಟ್ ಹಾಲಿನ ನಾವು ಎಲ್ಲಿ ಅದು ಹಾಲಿಗೆ ಮೊಸರಿಗಂತೂ ಟ್ಯಾಕ್ಸ್ ಇಲ್ಲ, ಮೊಸರಿಗೆ ಇರ್ತದೆ, ಆ ಹಾಲಿಗೇನು ಟ್ಯಾಕ್ಸ್ ಇರೋಂಗಿರಲ್ಲ. ಅದು ಸಣ್ಣ ಸಣ್ಣ ನಾವು ನಮ್ಮ ಟರ್ಮರ್ ಎಲ್ಲ ಅಂದಮೇಲೆ ನೀವು ಟ್ಯಾಕ್ಸ್ ಕೊಡು ಲೆಕ್ಕ ಅಂದ್ರೆ ಎಲ್ಲಿ ಇಡ್ಲಿಕ್ಕೆ ಆಗ್ತದೆ ನಮಗೆ, ಆಗಂಗಿಲ್ಲ. ಅದನ್ನು ಇದನ್ನಂತೂ ಇದು ಏನು ವಾಪಸ್ ತಗೊಂಡಿದ್ದು ಸೇಮ್ ಸಾಹೇಬ್ರೊಂದು ಒಳ್ಳೆ ಕೆಲಸ ಮಾಡಿದಾರೆ ಅಂತ ನನಗೆ ಭಾಳ ಸಂತೋಷ ಆಗ್ಯದ. ದಯವಿಟ್ಟು ಅವರಿಗೆಲ್ಲ ಇದು ಸಲ್ಲಿಸ್ತೀನಿ. ಇದಿಷ್ಟು ಇಲ್ಲಿನ ವ್ಯಾಪಾರಸ್ಥರು ಹೇಳ್ತಾ ಇರುವಂಥದ್ದು. ಸಾಕಷ್ಟು ವ್ಯಾಪಾರ ವಹಿವಾಟು ಇದ್ದಂಥವರಿಗೆ ತೆರಿಗೆ ವಿಧಿಸಲಿ, ಆದರೆ ನಮ್ಮ ವ್ಯಾಪಾರ ವಹಿವಾಟೆ ಕಡಿಮೆ ಇರುತ್ತೆ, ಅದರಲ್ಲೂ ಕೂಡ ಕೆಲವೊಂದಷ್ಟು ಪರ್ಸ್ನಲ್ ಹಣವೂ ಇರುತ್ತೆ, ಅದೆಲ್ಲವೂ ಕೂಡ ಕೌಂಟ್ ಮಾಡಿ ತೆರಿಗೆ ವಿಧಿಸೋದು ಸರಿಯಲ್ಲ. ಸದ್ಯ ತೆರಿಗೆ ವಿನಾಯಿತಿ ನೀಡಿರುವಂಥದ್ದು ಸ್ವಾಗತಾರ್ಹ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.